ಹುಬ್ಬಳ್ಳಿಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮಾನ್ಯ ಅನ್ನೋ ಗರ್ಭಿಣಿಯನ್ನ ಹತ್ಯೆ ಮಾಡಲಾಗಿತ್ತು. ಮರ್ಯಾದೆಗೇಡು ಹತ್ಯೆ ಆಗಿದ್ದು, ಅನ್ಯ ಜಾತಿಯ ದಲಿತ ಯುವಕನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕಾಗಿ ಆಕೆಯ ತಂದೆ ಹೆತ್ತಪ್ಪ ಮತ್ತು ಆತನ ಸಹೋದರರೆಲ್ಲರೂ ಸೇರಿ ಆಕೆಯನ್ನ ಹತ್ಯೆ ಮಾಡಿದ್ರು ಬರ್ಬರವಾಗಿ. 6-7 ತಿಂಗಳ ಗರ್ಭಿಣಿ ಆಗಿದ್ಲು ಆಕೆ. ಮದುವೆಯಾದ ನಂತರದಲ್ಲಿ ಬೇರೆ ಕಡೆಗೆ ವಿವೇಕಾನಂದ ಮತ್ತು ಮಾನ್ಯ ಗಂಡ ಹೆಂಡತಿ ಬೇರೆ ಕಡೆಗೆ ವಾಸ ಆಗಿದ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ಪಂಚಾಯಿತಿ ಕಂಪ್ಲೇಂಟ್ ಎಲ್ಲವೂ ಆಗಿತ್ತು. ದೂರ ಇರಿ ಅಂತ ತಿಳಿಸಿದ್ರು, ಹಾಗಾಗಿ ಅವ್ರು ದೂರ ಕೂಡ ಇದ್ರು. ಆದ್ರೆ ವಾಪಸ್ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ಹೊಂಚು ಹಾಕಿದ್ದ ತಂದೆ ಆಕೆಯನ್ನ ಹತ್ಯೆ ಮಾಡಿದ್ದ. ಈ ಮರ್ಯಾದೆಗೇಡು ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದ ಮರ್ಯಾದೆಗೇಡು ಹತ್ಯೆ ಕರ್ನಾಟಕಕ್ಕೂ ಕೂಡ ಹೆಚ್ಚು ವ್ಯಾಪಿಸ್ತಾ ಇದೆ. ಇನ್ನು ಕೆಲವು ಘಟನೆಗಳು ಈ ಹಿಂದೆ ಕೂಡ ವರದಿಯಾಗಿದೆ. ಆದ್ರೆ ಈ ಘಟನೆ ಒಂದು ಗರ್ಭಿಣಿ ಸ್ತ್ರೀಯನ್ನ ತನ್ನ ಮಗಳನ್ನ ಅಪ್ಪ ಕೊಂದು ಹಾಕ್ತಾನೆ ಅಂತಂದ್ರೆ ಅದು ಯಾವ ಮಟ್ಟಿನ ಜಾತಿ ರೋಗಗ್ರಸ್ತ ಇರ್ಬೋದು ಆತ, ಮತ್ತು ಯಾವ ತರದ ಸಮಾಜ ಅನ್ನೋದು ಬಹಳ ಪ್ರಶ್ನೆ ಆಗುತ್ತೆ. ಅದು ಆ ಮನಸ್ಥಿತಿನೇ ಬಹಳ ಆತಂಕ ಹುಟ್ಟಿಸುತ್ತೆ. ಹಿಂದೂ ನಾವೆಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಬಡಾಯಿ ಕೊಚ್ಚೋ ಹೊತ್ತಿಗೆನೆ ಅನ್ಯ ಜಾತಿಯ ಯುವಕನನ್ನ ಮದ್ವೆ ಆದ್ವು. ಅನ್ಯ ಧರ್ಮವೂ ಅಲ್ಲ, ಅನ್ಯ ಜಾತಿಯ ಹಿಂದೂ ನಾವೆಲ್ಲ ಅನ್ನೋದ್ರ ಭಾಗವಾಗಿರೋ ದಲಿತ ಯುವಕನನ್ನ ಮದ್ವೆ ಆದ್ಲು ಅಂತ ಈ ತರ ಹತ್ಯೆ ಮಾಡುವ ಮನಸ್ಥಿತಿಯನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಇದರ ಕೆಲವು ಬೆಳವಣಿಗೆ ಆಗಿದೆ ಈ ಕುರಿತಂತೆ. ಕರ್ನಾಟಕದಲ್ಲಿ ಮರ್ಯಾದೆಗೇಡು ಹತ್ಯೆಗೆ ಸಂಬಂಧಪಟ್ಟಂತೆ ವಿಶೇಷವಾದ ಒಂದು ಕಾಯ್ದೆ ಕಾನೂನನ್ನ ತರೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಈ ಬಗ್ಗೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಮತ್ತು ನಿನ್ನೆ ಕುಟುಂಬಕ್ಕೆ ಭೇಟಿ ಕೊಟ್ಟಂತ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಕೂಡ ಮಾತಾಡಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮಾನ್ಯ ಹೆಸರಲ್ಲಿ ಮರ್ಯಾದೆಗೇಡು ಹತ್ಯೆಯನ್ನ ತಡೆಯೋದಕ್ಕೆ ಒಂದು ಕಾನೂನನ್ನ ತರೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಲಾಗುತ್ತೆ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಈ ತರದ ಒಂದು ಕಾನೂನು ಕಾಯ್ದೆ ಅಗತ್ಯ ಇದೆ. ಯಾಕೆಂದ್ರೆ ಅವರ ಪ್ರೀತಿ ಪ್ರೇಮ ಹೌದು, ಪೋಷಕರಿಗೆ ಸಹಜವಾಗಿ ತಾವು ಬೆಳೆಸಿರೋ ಮಕ್ಕಳು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಆದ ಸಂದರ್ಭದಲ್ಲಿ ಬೇಸರ ಆಗತ್ತೆ, ಅದನ್ನ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ವಯಸ್ಕ ಮಕ್ಕಳು ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವರು ಮದುವೆ ಆದ ಸಂದರ್ಭದಲ್ಲಿ ಸಂಬಂಧಗಳನ್ನ ಕಳೆದುಕೊಳ್ಬಹುದು ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ. ಆದ್ರೆ ಹತ್ಯೆ ಮಾಡುವ ಮನಸ್ಥಿತಿಗೆ ಬಂದ್ ತಲುಪ್ತಾರೆ ಅಂತಂದ್ರೆ ಸಮಾಜವಾಗಿ ಕಾನೂನುವಾಗಿ ಅದನ್ನ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಈ ಜಾತೀಯತೆ ಯಾವ ರೀತಿಯಾಗಿದೆ ಸಮಾಜದಲ್ಲಿ ಅಂತಂದ್ರೆ ಯಾರನ್ನೂ ಒಪ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಹೊರಗಡೆ ಬಂದು ಧರ್ಮದ ವಿಚಾರಕ್ಕೆ ಅಥವಾ ರಾಜಕೀಯ ವಿಚಾರಕ್ಕಾಗಿ ನಾವೆಲ್ಲರೂ ಒಂದು ಅಂತ ಭಾಷಣ ಬಿಗಿತಾರೆ. ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕು, ಇನ್ನೊಂದು ಇದೇ ಹುಬ್ಬಳ್ಳಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆದಂತ ನೇಹಾ ಹಿರೇಮಠ ಪ್ರಕರಣವನ್ನ ಬಿಜೆಪಿ ಮತ್ತು ಹಿಂದುತ್ವ ಸಂಘಟನೆಗಳು ಯಾವ ರೀತಿ ಬಳಸಿಕೊಂಡ್ರು ಅನ್ನೋದನ್ನ ನಾವು ನೋಡಿದೀವಿ. ಅಲ್ಲಿದ್ದು ಅನ್ಯ ಧರ್ಮೀಯ ಯುವಕ ಪ್ರೀತಿ ವಿಚಾರಕ್ಕಾಗಿ ಹತ್ಯೆ ಆಗಿತ್ತು. ಆ ಹತ್ಯೆ ಕೂಡ ಖಂಡನಾರ್ಹವೇ. ಆದ್ರೆ ಆಕೆಯ ತಂದೆ ಅಂದ್ರೆ ಆತನ ತಂದೆ ಶಿಕ್ಷಕರಾಗಿದ್ರು. ಅವ್ರ ಮಗನ ಕೃತ್ಯವನ್ನ ಒಪ್ಪಲಿಲ್ಲ. ಆ ಮಗನಿಗೆ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಅಂತ ಅವ್ರು ಹೇಳಿಕೆ ಕೊಟ್ರು. ತಂದೆ ತಾಯಿ ಇಬ್ರು ಕೂಡ ಹೇಳಿಕೆ ಕೊಟ್ರು. ಆದ್ರೆ ಇಲ್ಲಿ ಇಡೀ ಒಂದು ಸಮುದಾಯ, ಅಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರು ಬಂದು ಪ್ರತಿಭಟನೆ ಮಾಡಿದ್ರು, ಬಿಜೆಪಿಗರು ಪ್ರತಿಭಟನೆ ಮಾಡಿದ್ರು, ಹಿಂದುತ್ವ ನಾಯಕರು ಪ್ರತಿಭಟನೆ ಮಾಡಿದ್ರು, ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಬಂದಿದ್ರು. ಆದ್ರೆ ಇಲ್ಲಿ ಅದೇ ವೀರಶೈವ ಲಿಂಗಾಯತ ಸಮುದಾಯದ ಹೆಣ್ಣು ಮಗಳನ್ನ ಅನ್ಯ ಜಾತಿಯ ಯುವಕ ಮದುವೆ ಆದ ಕಾರಣಕ್ಕಾಗಿ ಆಕೆಯನ್ನ ತಂದೆನೇ ಹತ್ಯೆ ಮಾಡಿದಾಗ ಯಾರು ಕೂಡ ಇಲ್ಲ, ಎಲ್ಲ ನಾಪತ್ತೆ ಆಗಿದ್ದಾರೆ. ಇದು ಹಿಂದೂ ನಾವೆಲ್ಲ ಅನ್ನೋದು ಈ ಕುರಿತಾಗಿ ಕಾಯ್ದೆ ತರಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹೋರಾಟಗಾರರು ಬರಹಗಾರರು ಆಗಿರುವ ಹುಲಿಕುಂಟೆ ಮೂರ್ತಿ ಅವರಿದ್ದಾರೆ. ನಮಸ್ಕಾರ. ನಿಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಮಾನ್ಯ ವಿಚಾರದಲ್ಲಿ ಆಗಿರೋ ಘಟನೆಗೆ ಸಂಬಂಧಪಟ್ಟಂತೆ ಮರ್ಯಾದೆಗೇಡು ಹತ್ಯೆ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆನ ತರಬೇಕು, ಇದನ್ನ ತಡೆಯೋದಕ್ಕೆ ಅಂತ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಅಂತ ಮಾಹಿತಿ ಇದೆ. ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇದ್ರ ಬಗ್ಗೆ? ಸಾರಿ, ಖಂಡಿತ ಇದು ತುಂಬಾ ಹಿಂದೆನೆ ಆಗ್ಬೇಕಾಗಿತ್ತು. ಕಳೆದ 3 ವರ್ಷಗಳ ಹಿಂದೆ ದೇವನಹಳ್ಳಿನಲ್ಲಿ ಇದೇ ತರದ ಒಂದು ಹತ್ಯೆ ಆದಾಗ ನಾವೆಲ್ಲರೂ ಪ್ರತಿಭಟಿಸಿದ್ವಿ. ಇದು ದುಂಡು ಮೇಜಿನ ಒಂದು ಸಭೆ ಕೂಡ ಆಯೋಜನೆ ಮಾಡಿದ್ವಿ. ತುಂಬಾ ಜನ ಪ್ರಗತಿಪರರು ಮತ್ತೆ ದಲಿತ ಹೋರಾಟಗಾರರು, ಮಹಿಳಾ ಹೋರಾಟಗಾರರು ಈ ತರದ ಒಂದು ಕಾಯ್ದೆ ಮಾಡ್ಬೇಕು ಅಂತ ಒಂದು ಹೋರಾಟವನ್ನು ಮಾಡಿದ್ರು. ಆಗ ಸ್ವಲ್ಪ ಜನಕ್ಕೆ ಇದು ಆಗ್ಲೇಬೇಕು ಅಂತ ಅನ್ಸಿತ್ತು. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಒಂದು ಜಾತ್ಯತೀತ ಪರಂಪರೆ ಇದೆ. ನಾವು ಮೊದ್ಲಿಂದ ಏನ್ ಹೇಳಿದ್ರು, ರಕ್ತದ ಬೆರೆಯುವಿಕೆಯಿಂದ ಮಾತ್ರ ಜಾತಿ ವಿನಾಶ, ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅಂತರ್ಜಾತಿ ವಿವಾಹಿತರಿಗೆ ಕಾಪಾಡ ಏನಾದ್ರು ಮಾಡ್ಬೇಕು, ದಯವಿಟ್ಟು 1% ಮೀಸಲಾತಿ ಮಾಡಿ ಅಂತರ್ಜಾತಿ ವಿವಾಹಿತರಿಗೆ ಅಂತ ನಾವು ತುಂಬಾ ಹಿಂದಿನಿಂದ ಹೇಳ್ಕೊಂಡು ಬಂದ್ವಿ. ತುಂಬಾ ಹಿರಿಯರು ಕೂಡ ಇದನ್ನ ಮಾತಾಡಿದ್ರು. ಆದ್ರೆ ಈ ಇತ್ತೀಚೆಗೆ ಆಗ್ತಿರೋಂತ ಈ ಬೆಳವಣಿಗೆಗಳು, ಒಬ್ರನ್ನ ನೋಡಿ ಒಬ್ರು ಜಾಸ್ತಿ ಮಾಡ್ತಿದ್ದಾರೆ, ಒಬ್ರನ್ನ ನೋಡಿ ಒಬ್ರು ಇದು ಮರ್ಯಾದೆ ಅಂತ ಮಾತಾಡ್ಕೊಂಡು ಅದನ್ನ ಕಡಿಯುವಂತಕ್ಕೆ ಹೋಗ್ತಿದ್ದಾರೆ ಮಕ್ಕಳನ್ನ ಅಂತ ಅಂದಾಗ ನಾವು ಇಲ್ಲ, ಇದಕ್ಕೊಂದು ಕಾಯ್ದೆ ಆಗ್ಬೇಕು, ತುಂಬಾ ಬಲವಾಗಿರೋ ಕಾಯ್ದೆ ಅಂತ ಅನ್ಕೊಂಡ್ವಿ. ಈಗ ಸರ್ಕಾರ ಈ ನಿಟ್ಟಿನಲ್ಲಿ ಮುಂದೆ ಹೆಜ್ಜೆ ಹಾಕಿರೋದು ತುಂಬಾ ಒಂದು ಸಮಾಧಾನದ ವಿಷಯ.
ತುಂಬಾ ಖುಷಿ ವಿಷಯ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಒಂದ್ ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಇವತ್ತು ಸ್ವಲ್ಪ ತುಂಬಾ ಮುಂದೆ ಇರುವಂತ ಸಮಾಜದಲ್ಲಿ, ಒಂದ್ ನಾಗರಿಕ ಸಮಾಜದಲ್ಲಿ ನೀವು ಮನುಷ್ಯರ ಈ ತರದ ವರ್ತನೆಗಳನ್ನ ನಿಯಂತ್ರಿಸೋದಕ್ಕೊಂದು ಕಾನೂನು ಬೇಕಾಗಿರ್ಲಿಲ್ಲ. ಆಕ್ಚುಲಿ ಮನುಷ್ಯ ಈಗಾಗ್ಲೇನೆ ಅಂತದನ್ನ ಅರ್ಥ ಮಾಡ್ಕೊಂಡು ತುಂಬಾ ಮುಂದೆ ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತು ಕಾನೂನು ಮಾಡ್ಬೇಕಾಗಿರುವಂತ ಒಂದು ಅನಿವಾರ್ಯತೆಯನ್ನ ಈ ಜಾತಿ ಮನಸ್ಥಿತಿಗಳು ಮಾಡಿದಾವೆ. ಸರ್ಕಾರ ಈ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿರೋದು ನಮ್ಗೆ ತುಂಬಾ ಮುಖ್ಯವಾಗಿರುವಂತ ಒಂದು ವಿದ್ಯಮಾನ ಅಂತ ನಮ್ಗೆ ಅನ್ಸುತ್ತೆ. ಹುಲಿಕುಂಟಿ ಮೂರ್ತಿ ಅವರೇ, ನಿಮ್ಗೆ ಅನ್ಸುತ್ತೆ ಅಂದ್ರೆ ಒಂದು ಕಾನೂನು ಬಂದ ತಕ್ಷಣದಲ್ಲಿ ಬದಲಾಗತ್ತೆ ಅಂತ? ಅಸ್ಪೃಶ್ಯತೆ ನಮ್ಮಲ್ಲಿ ಇಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಅದನ್ನ ಆಚರಣೆ ಮಾಡೋ ಹಾಗಿಲ್ಲ. ಅಸ್ಪೃಶ್ಯತೆ ಇದೆ, ವರದಕ್ಷಿಣೆ ಇಲ್ಲ, ಕಾನೂನು ಪ್ರಕಾರ ಅಬಲಿಷ್ ಆಗಿದೆ, ಆದ್ರೆ ವರದಕ್ಷಿಣೆ ಇದೆ. ಅತ್ಯಾಚಾರಕ್ಕೆ ಬೇಕಾದಷ್ಟು ಕಾನೂನುಗಳು ಬಂದಿದೆ. ನಿರ್ಭಯ ಅತ್ಯಾಚಾರ ಪ್ರಕರಣಗಳು ನಿಂತಿದವ ಅಂತಂದ್ರೆ ಖಂಡಿತ ನಿಂತಿಲ್ಲ. ಅಂದ್ರೆ ಕಾನೂನು ಬಂದ ತಕ್ಷಣದಲ್ಲಿ ಮನಸ್ಥಿತಿ ಬದಲಾಗತ್ತಾ? ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ ಮತ್ತೆ ಹೋಗ್ಬರ್ತೀನಿ. ಖಂಡಿತ ನಿಮ್ ಮಾತು ತುಂಬಾ ಮುಖ್ಯವಾಗಿರೋದು. ಯಾಕೆ ಅಂತಂದ್ರೆ ಈಗಾಗ್ಲೇ ತುಂಬಾ ಕಾನೂನುಗಳಿದೆ. ದಲಿತರ ಮೇಲೆ ದೌರ್ಜನ್ಯ ಮಾಡದೇ ಇರೋದು ಕಾಯ್ದೆಗಳಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ ತಡೆಗಟ್ಟೋದಕ್ಕೆ ಕಾಯ್ದೆಗಳಿದೆ, ಕಾನೂನುಗಳಿದೆ. ಆದ್ರೂ ಕೂಡ ಎಲ್ಲವೂ ನಡೀತಾ ಇದೆ ಇವಾಗ. ಆದ್ರೆ ಒಂದು ಸರ್ಕಾರ ಆಗಿ ಒಂದು ಪ್ರಭುತ್ವ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡೋದು ತುಂಬಾ ಪ್ರಮುಖವಾಗಿರುವಂತ ವಿಚಾರ ಮೊದ್ಲಿಗೆ. ಅದ್ರ ಜೊತೆಗೆ ನಾವು ಯಾಕೆ ಇದನ್ನ ನಾವು ತುಂಬಾ ಮುಖ್ಯವಾಗಿ ಮಾಡ್ಲೇಬೇಕು ಅಂತ ಕೇಳ್ತಿದೀವಿ ಅಂತಂದ್ರೆ, ಒಂದು ಮಾಡೋರ್ಗೆ ಒಂದ್ ಭಯ ಬರೋದು ಸೆಕೆಂಡರಿ. ಆದ್ರೆ ಅಂತರ್ಜಾತಿ ವಿವಾಹ ಆಗುವಂತ ಜೋಡಿಗಳಿಗೆ ಒಂದ್ ಸಣ್ಣ ಸಾಂತ್ವನ ಸಿಗತ್ತೆ. ಅದ್ರ ಜೊತೆಗೆ ಒಂದು ಸೆಕ್ಯೂರಿಟಿ ಫೀಲ್ ಆಗುತ್ತೆ ಅವ್ರಿಗೆ. ನಾವು ಒಂದ್ ಕಾನೂನು ಇದೆಯಪ್ಪ ಅನ್ನೋ ಒಂಥರದ ಫೀಲ್ ಆಗುತ್ತೆ. ಬಹಳಷ್ಟು ಜನ ಅಮಾಯಕರು ಇದಕ್ ಬಲಿ ಆಗ್ತಿದ್ದಾರೆ. ಅಂತಂದ್ರೆ ಕಾನೂನಿನ ಪರಿಧಿಯ ಒಳಗಡೆ ನ್ಯಾಯ ದೊರಕಿಸ್ಕೊಳಕ್ ಆಗದೆ ಇರೋರು, ಒಂದ್ ಸ್ವಲ್ಪ ತುಂಬಾ ಜನ ಬೆಂಬಲ ಇಲ್ದೇ ಇರೋರು ಈ ತರದಕ್ಕೆ ಒಳಗಾಗ್ತಾರೆ. ಅಂತವ್ರಿಗೂ ಕೂಡ ನಾಳೆ ದಿನ ಇದು ಕಾಯ್ದೆ ಮಾಡಿದ ಮೇಲೆ ನಾವು ಪೊಲೀಸ್ ವ್ಯವಸ್ಥೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಯಾವ್ಯಾರು ಇಂತ ಒಂದು NGOಗಳನ್ನೆಲ್ಲ ಬಳಸ್ಕೊಂಡು ಅದ್ರ ಬಗ್ಗೆ ನಾವೊಂದು ಇದು ಜಾಗೃತಿ ಆಂದೋಲನ ಮಾಡ್ಬೇಕು. ಆದ್ರೆ ಇದು ಜನಗಳಲ್ಲಿ ನೀವು ಹೇಳ್ದಂಗೆ ಕಾನೂನಿನ ಭಯದಿಂದ ಅಲ್ಲದೆ ನಾವು ಮಾನಸಿಕವಾಗಿ ಬದಲಾವಣೆ ಆದಾಗ, ಅಂದ್ರೆ ಎಲ್ಲರೂ ಒಂದೇ ಅನ್ನೋದನ್ನ ಒಪ್ಕೊಂಡಾಗ ಇದು ಸಾಧ್ಯ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ 12ನೇ ಶತಮಾನದಲ್ಲೇ ಅಂತರ್ಜಾತಿ ವಿವಾಹವನ್ನು ಮಾಡಿಸಿದಂತಹ ಕಲ್ಚರಿಂದ ಬಂದಿದ್ವಿ ನಾವು. ಈಗ ಕೊಲೆ ಮಾಡಿರುವಂತ ಸಮುದಾಯ ಯಾರನ್ನ ತಮ್ಮ ದೇವ್ರು ಅಂತ ಅದು ಪೂಜಿಸುತ್ತೋ ಅವರು ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಅಂತರ್ಜಾತಿ ವಿವಾಹ ಮಾಡಿಸಿದವರು. ಅವ್ರಿಗೆ ಇದು ಒಳಗಡೆಯಿಂದ ಮಾನಸಿಕವಾಗಿ ಇದೊಂಥರ ಎಚ್ಚರಿಕೆ ಬರಬೇಕು. ಅದ್ರ ಜೊತೆಗೆ ಅವರು ಅರಿವನ್ನ ಪಡ್ಕೊಂಡ್ರೆ ಮಾತ್ರ ಇದಾಗುತ್ತೆ. ಕಾನೂನು ಮಾಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳೋದು ಅಷ್ಟು ಸಮಂಜಸವಾದ ಉತ್ತರ ಅಲ್ಲ. ಆದ್ರೆ ಕಾನೂನು ಮಾಡೋದು ಕೂಡ ಪ್ರಭುತ್ವ ಮತ್ತು ನಾಗರಿಕರ ವಿಷಯದಲ್ಲಿ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಸರಿ, ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಇಲ್ಲಿ ಕೇಳ್ಬೇಕಾಗಿರೋದು, ನನ್ನ ಕಾಲದಲ್ಲಂತೂ ಈ ಸಾಕ್ಷಿ ಪ್ರಜ್ಞೆಗಳನ್ನ ಅಥವಾ ಒಂದು ಉಚ್ಚಾಯ ಸ್ಥಿತಿಯ ದಲಿತ ಹೋರಾಟವನ್ನ ನೋಡಿಲ್ಲ. ಹಾಗೆ ನೋಡಕ್ ಹೋದ್ರೆ ಪ್ರೊಫೆಸರ್ಗಳಿರ್ಬೋದು ಅಥವಾ ಹೆಚ್ಚು ಓದಿಕೊಂಡವರು, ಉನ್ನತ ಸ್ಥಾನದಲ್ಲಿರೋರು, ಸಮುದಾಯವನ್ನ ಪ್ರತಿನಿಧಿಸೋರು, ಸಚಿವರಾಗಿರ್ಬೋದು, ಸರ್ಕಾರದ ಮಟ್ಟದಲ್ಲಿ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಅದನ್ನ ನಾನು ಸರಿನೋ ತಪ್ಪು ವಿಶ್ಲೇಷಣೆಗೆ ಹೋಗೋದಿಲ್ಲ. ಆದ್ರೆ ಒಂದು ಜಾತಿ ಅಸ್ಮಿತೆಯಾಗಿ ಕರ್ನಾಟಕದಲ್ಲಿ ಇವತ್ತು ಮುಖ್ಯ ಪಾತ್ರ ವಹಿಸೋ ಹೊತ್ತಿಗೆ ಒಂದು ಲಿಂಗಾಯತ ಒಕ್ಕಲಿಗ ಹೆಣ್ಮಗಳಿಗೆ ಏನೋ ಆಯ್ತು ಅಂತಂದ್ರೆ ಸಮುದಾಯ ಮುಂದೆ ಬಂದು ನಿಲ್ಲತ್ತೆ, ಬ್ರಾಹ್ಮಣ ಹೆಣ್ಮಗಳಿಗೆ ಏನೋ ಆಯ್ತು ಅಂದ್ರೆ ನಿಲ್ಲತ್ತೆ. ಅಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಮತ್ತು ಹುದ್ದೆಯಲ್ಲೂ ಕಡಿಮೆ ಏನಿಲ್ಲ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಯಾಕೊಂದು ಇಷ್ಟು ಒಂದು ದೊಡ್ಡ ಮಟ್ಟದ ಹೋರಾಟವೇ ನಡೀಲಿಲ್ಲ ಅಂತಂದ್ರೆ ಸಮುದಾಯ ಚದುರಿ ಹೋಗಿದ್ಯಾ ಅಥವಾ ತಮ್ಗೆ ಸಿಕ್ಕಿರುವ ಸವಲತ್ತುಗಳು ನಾವು ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಂಡ್ ಕೂತಿದಾರ? ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇದು ಸಂಘಟನೆಗಳು ಜಾಸ್ತಿ ಆಗಿದಾವೆ. ಅಂತಂದ್ರೆ ದಲಿತ ಸಮುದಾಯದೊಳಗಡೆ ಒಂದು ಎಚ್ಚರ ಅಂತೂ ಬಂದಿದೆ, ಸಂಘಟನೆಗಳು ಜಾಸ್ತಿ ಆಗಿದಾವೆ. ಆದ್ರೆ ಸಮಸ್ಯೆ ಏನಾಗ್ಬಿಟ್ಟಿದೆ, ಇಲ್ಲಿಯವರೆಗೂ ದಲಿತರಿಗೆ ಸಮಸ್ಯೆಗಳ ವಿರುದ್ಧ ಹೋರಾಡೋದು ಒಂದೇ ಕೆಲಸ ಆಗಿದೆ. ಅದು ಪ್ರತಿಯೊಂದು ಸಮಸ್ಯೆಗಳನ್ನು ದಲಿತರನ್ನ ಪಾಯಿಂಟ್ ಮಾಡ್ಲಾಗ್ತಿದೆ. ಇಲ್ಲಿ ಒಂದು ಲಿಂಗಾಯತ ಹುಡುಗಿಯ ಹತ್ಯೆ ಆಗಿದೆ ಅಥವಾ ಇನ್ನೊಂದು ಯಾವುದೋ ಕಮ್ಯುನಿಟಿಯ ಹುಡುಗಿಯ ಹತ್ಯೆ ಆಗಿದೆ ಅಂತ ಅನ್ನೋದು ಮುಖ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರನ್ನ ಈ ಸಮಾಜ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಮುಖ್ಯ. ನೀವು ಒಂದು ಹುಡುಗಿಯನ್ನ ಹತ್ಯೆ ಮಾಡಿದ ತಕ್ಷಣ ಅವ್ರ ಮನ್ಸಲ್ಲಿರೋದು ಇವಳು ಯಾವ ಜಾತಿ ಹುಡುಗನನ್ನ ಪ್ರೀತಿಸಿದ್ಲು ಅಂತ ಅನ್ನೋದು ಮುಖ್ಯ ಆಗುತ್ತೆ. ಅದನ್ನ ಅವರು ಅವಮರ್ಯಾದೆ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಏನಾಗಿದೆ, ದಲಿತ ಸಂಘಟನೆಗಳು ಈ ವಿಷಯದಲ್ಲಿ ಮೊದ್ಲಿಂದಲೂ ಅವ್ರು ಮಾತ್ರ ಇದನ್ನ ಮಾಡ್ತಿದ್ದಾರೆ. ಇದೇ ಪ್ರಶ್ನೆನ ನಾವು ಬೇರೆ ಸಮುದಾಯಗಳಿಗೆ ಕೇಳ್ಬೇಕು. ಈಗ ನಿನ್ನೆ ಎಲ್ಲೋ ಒಂದ್ ಕಡೆ ಲಿಂಗಾಯತ ಸಮಾಜದವರು ನಾವು ಪ್ರಾಯಶ್ಚಿತ್ತದ ದಿನವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳುದು. ಇದನ್ನ ಎಲ್ಲಾ ಸಮುದಾಯದವರು ಮಾಡ್ಬೇಕು. ಅಂದ್ರೆ ದಲಿತರಿಗೂ ಹೋರಾಟ ಮಾಡೋದೊಂದು ಅವತ್ತಿಂದ ಬಂದಿದೆ, ಮಾಡ್ತಿದ್ದಾರೆ ಅನ್ನೋದು ಸೆಕೆಂಡ್ರಿ. ಅದ್ರ ಜೊತೆಗೆ
ನೀವು ಹೇಳ್ದಂಗೆ ಸವಲತ್ತುಗಳು ಸಿಗ್ತಿದೆ ಹೌದು, ಆದ್ರೆ ಆ ಸವಲತ್ತುಗಳನ್ನ ಕರೆಕ್ಟ್ ಆಗಿ ನೀವು ಬೇರೆ ಸಮುದಾಯಗಳನ್ನ ಇಟ್ಟು ತೌಲನಿಕವಾಗಿ ಅಧ್ಯಯನ ಮಾಡಿದ್ರೆ, ತೌಲನಿಕವಾಗಿ ಜಸ್ಟ್ ಗಮನಿಸಿದ್ರೆ ದಲಿತರು ಇರೋ ಸಂಖ್ಯೆಗೆ ಅನುಗುಣವಾಗಿ ಸಿಗ್ತಿರೋದು ತುಂಬಾ ಕಡಿಮೆ. ನೀವು ಕಳೆದ ಸ್ವಾತಂತ್ರ್ಯ ಬಂದ 60 ನನ್ನ ಪ್ರಶ್ನೆ ಅರ್ಥ ಏನಿತ್ತು ಅಂತಂದ್ರೆ, ಅವ್ರಿಗೆ ಸಿಕ್ಕಿದ್ಯಾ ಅಂತ ಒಂದು ಅಧ್ಯಯನ ಮಾಡೋದು ಬೇರೆ ವಿಚಾರ, ಸಿಗ್ಲಿಲ್ಲ ಅಂತಾನೆ ಅಂದುಕೊಂಡ್ರೆ, ನಾನೇನ್ ಕೇಳ್ತಿದ್ದೀನಿ, ಇವತ್ತು ಪ್ರಮುಖ ಹುದ್ದೆಯಲ್ಲಿ ಪ್ರಮುಖ ಆಯಕಟ್ಟಿನ ಸ್ಥಾನದಲ್ಲಿ ಸಮುದಾಯದ ನಾಯಕರಿದ್ದಾರೆ, ಅದು ಪಕ್ಷಾತೀತವಾಗಿ ಅಥವಾ ಸರ್ಕಾರದ ಮಟ್ಟದಲ್ಲಿ. ಈ ಸಂದರ್ಭದಲ್ಲಿ ಅಂದ್ರೆ ತಮಗಿರುವ ಅಧಿಕಾರನ, ಅಂಬೇಡ್ಕರ್ ಕೂಡ ಅದನ್ನೇನ್ ಹೇಳ್ತಾರೆ, ಏನ್ ಅಧಿಕಾರ ಇರುತ್ತೆ ಅವ್ರನ್ನ ಬಳಸ್ಕೊಳ್ಬೇಕು, ಅಧಿಕಾರವನ್ನ ಸಮುದಾಯದ ಒಳಿತಿಗಾಗಿ ಬಳಸ್ಕೊಳ್ಬೇಕು ಅನ್ನೋ ಹೊತ್ತಿಗೆ ಬಳಸ್ಕೊಳ್ಳೋದಕ್ಕೆ ಬೇಕಾದಂತ ನಾಯಕತ್ವ ಕರ್ನಾಟಕದಲ್ಲಿ ಇದೆ, ರಾಜಕೀಯವಾಗಿನೂ ಇದೆ. ಯೂನಿವರ್ಸಿಟಿಗಳನ್ನು ಪ್ರಸ್ತಾಪ ಮಾಡಿದೆ, ಅತ್ಯಂತ ಉನ್ನತ ಹುದ್ದೆಯಲ್ಲಿ ಅನೇಕ ದಲಿತರಿದ್ದಾರೆ, ಉಪನ್ಯಾಸಕರಿದ್ದಾರೆ, ಪ್ರೊಫೆಸರ್ಗಳಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ, ವಿಧಾನ ಪರಿಷತ್ ವಿಪಕ್ಷ ನಾಯಕರಿದ್ದಾರೆ. ಇವರೆಲ್ಲ ಇರೋ ಹೊತ್ತಿಗೆ ಸಮುದಾಯದಿಂದ ಈ ತರದ್ದು ಆಗ್ತಿದೆ ಅನ್ನುವಾಗ ಬರ್ಬೇಕಲ್ಲ, ಮಾತಾಡ್ಬೇಕಲ್ಲ, ಬೇರೆಯವ್ರು ಮಾತಾಡ್ಬೇಕಾದ್ ಬೇರೆ. ಖಂಡಿತ ಈಗ ಮಾತಾಡ್ತಿರೋರು ದಲಿತರೇ ತಾನೆ. ನಾನು ಹೇಳೋದು ಜಾತಿ ಅಂತ ಅನ್ನೋದು ದಲಿತರ ವಿಚಾರ ಮಾತ್ರ. ಹೇಗೆ ಜಾತಿ ಅಂತ ಅನ್ನೋದು ರೋಗ ಅಂತ ಅಂದ್ರೆ, ರೋಗ ಯಾರದ್ದು? ಅದು ಆಚರಣೆ ಮಾಡಿರೋ ರೋಗ ಅಲ್ವಾ? ಹಿಂದೆ KH ರಂಗನಾಥ್ ಅವರು ಒಂದು ಮಾತು ಹೇಳಿದ್ರು, ನೀವು ಜಾತೀಯತೆ ಬಗ್ಗೆ ನೀವು ಮಾತಾಡಿ ಸರ್ ಅಂತಂದಾಗ ಗಾಯ ಆದವ್ರನ್ನೆಲ್ಲ ಕೇಳೋದು, ಗಾಯ ಮಾಡಿದವ್ರನ್ನ ಕೇಳಿ ಅಂತ. ಈಗ ನಿಜವಾಗ್ಲೂ ಮರ್ಯಾದೆಗೇಡು ಹತ್ಯೆ ತರದ ವಿಷಯಗಳಿಗೆ ಎಚ್ಚರಗೊಳ್ಬೇಕಾಗಿರುವಂತಹ ನಿಜವಾಗ್ಲೂ ಅಗತ್ಯ ಇರೋದು ದಲಿತರನ್ನು ಬಿಟ್ಟು ಬೇರೆ ಸಮುದಾಯಗಳಲ್ಲಿ. ಜಾತೀಯತೆ ಕೂಡ ದಲಿತರ ಸಮಸ್ಯೆ ಅಲ್ಲ. ಜಾತೀಯತೆ ಬಗ್ಗೆ ದಲಿತರೇ ಪ್ರತಿಭಟನೆ ಮಾಡ್ಬೇಕು, ದಲಿತರೇ ಬರ್ಬೇಕು ಅಂತ ಅನ್ನೋದು ಒಂದು ವಿವೇಕನ ದಲಿತ ಸಂಘಟನೆ ಶುರು ಮಾಡಿದೆ ಅನ್ನೋ ಕಾರಣಕ್ಕಾಗಿ ನಿಮ್ಮಂತವ್ರಿಗೆ ಹಂಗ ಅನ್ಸುತ್ತೆ. ಸರಿ, ಅದು ಹೌದು, ದಲಿತರು ಇಂಥದ್ರ ಬಗ್ಗೆ ಮಾತಾಡ್ಬೇಕು. ಬಟ್ ಈಗ ಮಾತಾಡ್ತಿರೋರು ದಲಿತರೇ. ನೀವು ಎಲ್ಲಿ ಇಷ್ಟು ವರ್ಷಗಳಲ್ಲಿ ಒಂದು ಮರ್ಯಾದೆಗೇಡು ಹತ್ಯೆ ಆದಾಗ ಬೇರೆಯವ್ರು ಬರ್ತಾರೆ, ಆದ್ರೆ ಇನಿಶಿಯೇಟ್ ಮಾಡಲ್ಲ ಯಾರು. ಬೇರೆ ಕಮ್ಯುನಿಟಿಯವ್ರು ಬರ್ತಾರೆ, ಇನಿಶಿಯೇಟ್ ಮಾಡಲ್ಲ, ಮತ್ತೆ ದಲಿತರೇ ಇನಿಶಿಯೇಟ್ ಮಾಡ್ಬೇಕು. ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದು ಕೂಡ ಬೇರೆ ಕಮ್ಯುನಿಟಿಯ ಹೆಣ್ಣು ಮಕ್ಕಳ ಕೊಲೆ ಅಥವಾ ಅತ್ಯಾಚಾರಕ್ಕೆ ಅವರು ಪ್ರತಿಭಟನೆ ಮಾಡೋದಕ್ಕೋಸ್ಕರ ದಲಿತ ಸಂಘರ್ಷ ಸಮಿತಿ ಹುಟ್ಟಿದಾಗಿಂದ ಇರುವಂತದ್ದು. ನೀವು ಹೇಳೋದ್ರಲ್ಲಿ ಒಂದು ಏನಂತಂದ್ರೆ, ಬಾಬಾ ಸಾಹೇಬ್ರು ಏನ್ ಹೇಳಿದ್ರು, ನೌಕರರಿಗೆ ಒಂದು ದೊಡ್ಡ ಮಾತು ಹೇಳಿದ್ರು ಅವರು. ನೀವು ದಲಿತ ನೌಕರರು ಏನ್ ಹೇಳಿದಿರಿ, ನೌಕರ ಶಾಹಿಗಳು ಏನಿದ್ದೀರಿ, ಒಳಗಡೆ ಹೋಗಿ ಸ್ವಲ್ಪ ಜಾಗ ತಗೊಂಡಿದ್ದೀರಿ, ಅದು ಕಮ್ಯುನಿಟಿ ಕಾರ್ನರ್ ತಗೊಂಡಿದ್ದೀರಿ, ಆದ್ರೆ ಕಮ್ಯುನಿಟಿ ಪರವಾಗಿ ನಿಲ್ಲಿಲ್ಲ ಅಂತಂದ್ರೆ ಸಮುದಾಯ ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ. ಆ ಎಚ್ಚರ ದಲಿತ ಸಮುದಾಯದಲ್ಲಿ ಬರ್ಬೇಕು. ಹೌದು, ನಾವು ಅದನ್ನೇ ಕೇಳ್ತಿದೀವಿ. ದಯವಿಟ್ಟು ನೀವು ತುಂಬಾ ಅತ್ಯುನ್ನತ ಹುದ್ದೆಯಲ್ಲಿ ಇರೋರು ಸ್ವಲ್ಪ ಸಮುದಾಯದ ಕಡೆ ಗಮನ ಕೊಡಿ ಅಂತ. ಆದ್ರೆ ಅಟ್ ದ ಸೇಮ್ ಟೈಮ್ ಇದನ್ನ ಎಲ್ಲಾ ಸಮುದಾಯದಲ್ಲಿರುವ ಜಾಗೃತ ಜನತೆಗೆ, ಯುವ ಜನತೆಗೆ, ಮುಖ್ಯವಾಗಿ ರಾಜಕಾರಣಿಗಳಿಗೆ ಕೇಳಬೇಕು. ಈ ಮರ್ಯಾದೆಗೇಡು ಹತ್ಯೆ, ಈ ದೌರ್ಜನ್ಯಗಳು, ಈ ಜಾತೀಯತೆಯನ್ನ ದಯವಿಟ್ಟು ನಿಮ್ಮ ಸಮುದಾಯಗಳನ್ನ ಮುಂದೆ ನಿಂತ್ಕೊಂಡು ಮಾತಾಡಿ, ನಿಮ್ಮ ಸಮುದಾಯಗಳನ್ನು ಎಚ್ಚರಗೊಳಿಸಿ. ಇದನ್ನ ದಲಿತರ ತಲೆ ಮೇಲೆ ಮಾತ್ರ ಹಾಕ್ಬೇಡಿ. ದಲಿತರ ಕೂಡ ಈ ಜವಾಬ್ದಾರಿ ಇದೆ. ನಾವು ಅದನ್ನ ಮಾಡ್ತಿದೀವಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು. ಹೌದು, ಆ ಅರಿವನ್ನ ಮೂಡಿಸುವಂತ ಕೆಲಸವನ್ನು ಕೂಡ ದಲಿತ ಸಂಘಟನೆಗಳು ಈಗಾಗಲೇ ಮಾಡ್ತಾ ಇದ್ದಾವೆ. ಸರಿ, ಹುಲಿಕಂಟಿ ಮೂರ್ತಿ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚಿಕೊಂಡು ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಭೀಮ್. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮೆಲ್ಲ ಕಾರ್ಯಕ್ರಮಗಳ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯ ಮತ್ತು ಸಲಹೆ, ಸೂಚನೆ ಏನೇ ಇದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ, ನಮ್ಮನ್ನ ಬೆಂಬಲಿಸಿ. ನಮಸ್ಕಾರ.